ಅನಂತವಾದ ಬಾಹ್ಯಾಕಾಶದ ಕಡೆ ಒಮ್ಮೆ ಕಣ್ಣು ಹಾಯಿಸಿದ್ರೆ ಅಲ್ಲಿ ಎಷ್ಟೊಂದು ವಿಸ್ಮಯಗಳು ಅಡಗಿವೆಯಲ್ವಾ. ನಕ್ಷತ್ರಪುಂಜಗಳ ನಡುವೆ ಕೇವಲ ಮೌನ ಇದೆ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ವಿ. ಆದರೆ ನೋಡಿ, ಆ ಕಗ್ಗತ್ತಲಲ್ಲಿ ಎಲ್ಲೋ ಒಂದು ಕಡೆ ಆ ಮೌನವನ್ನೇ ಸೀಳುಕೊಂಡು ಬರುವ ಕೆಲವು ನಿಗೂಢ ಶಬ್ದಗಳೂ ಇವೆ. ಖಗೋಳಶಾಸ್ತ್ರಜ್ಞರು ಈಗ ಈ ಹೊಸ ರಹಸ್ಯವನ್ನೇ ಭೇದಿಸುವಲ್ಲಿ ತಲ್ಲೀನರಾಗಿದ್ದಾರೆ. ಬನ್ನಿ, ಬಾಹ್ಯಾಕಾಶದ ಈ ನಿಗೂಢ ಪ್ರತಿಧ್ವನಿಗಳ ಹಿಂದಿನ ಅಸಲಿ ಕಥೆಯನ್ನ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಅರ್ಥಮಾಡಿಕೊಳ್ಳೋಣ. ಇದು ಕೇಳೋಕೆ ಯಾವುದೋ ಸೈನ್ಸ್ ಫಿಕ್ಷನ್ ಕಾದಂಬರಿ ಕಥೆ ಥರ ಅನ್ಸ್ಬಹುದು, ಆದ್ರೆ ಖಂಡಿತ ಅಲ್ಲ. ಇದು ವಿಜ್ಞಾನ ಜಗತ್ತಿನಲ್ಲಿ ಈಗ ನಡೀತಾ ಇರೋ ನೈಜ ಘಟನೆ. ನಮ್ಮ ವಿಜ್ಞಾನಿಗಳು ಬ್ರಹ್ಮಾಂಡದ ಬಹುದೂರದ ಆ ಕತ್ತಲೆಯಾಳದಿಂದ ವಿಚಿತ್ರವಾದ ಪ್ರತಿಧ್ವನಿಸುವ ಸಂಕೇತಗಳನ್ನ ಗ್ರಹಿಸ್ತಿದ್ದಾರೆ. ನಮ್ಮಲ್ಲಿರುವ ಅತ್ಯಾಧುನಿಕ ರೇಡಿಯೋ ಟೆಲಿಸ್ಕೋಪ್ಗಳು ಈ ಸಂಕೇತಗಳನ್ನ ಪದೇ ಪದೇ ಸೆರೆಹಿಡಿತಾ ಇವೆ. ಇದು ಸುಮ್ಮನೆ ಒಮ್ಮೆ ನಡೆದೋದ ಘಟನೆ ಅಲ್ಲ, ನಿರಂತರವಾಗಿ ವಿಜ್ಞಾನಿಗಳ ನಿದ್ದೆಗೆಡಿಸಿರೋ ಅತ್ಯಂತ ಕುತೂಹಲಕಾರಿ ವಿದ್ಯಮಾನ ಇದು. ಸರಿ, ಹಾಗಾದ್ರೆ ಇವು ಎಲ್ಲಿಂದ ಬರ್ತಿವೆ? ಮೊದಲಿಗೆ ಇದು ನಮ್ಮದೇ ಉಪಕರಣಗಳ ದೋಷ ಇರಬಹುದು ಅಂತ ಅಂದ್ಕೊಳ್ಳಲಾಗಿತ್ತು. ಆದ್ರೆ ಅಲ್ಲ, ಇವು ಪದೇ ಪದೇ ಮರುಕಳಿಸುತ್ತಿರುವ ಸ್ಪಷ್ಟವಾದ ಸಂಕೇತಗಳು. ಒಂದೇ ರೀತಿಯ ಸಿಗ್ನಲ್ಗಳು ಮತ್ತೆ ಮತ್ತೆ ಕೇಳಿಬರ್ತಿರೋದು ಸಂಶೋಧಕರನ್ನ ಸಂಪೂರ್ಣವಾಗಿ ಕಂಗೆಡಿಸಿದೆ. ಬ್ರಹ್ಮಾಂಡದ ಯಾವ ಮೂಲೆಯಲ್ಲಿ ಯಾರು ಅಥವಾ ಯಾವುದು ಈ ರಹಸ್ಯಮಯ ಸಂಕೇತಗಳನ್ನ ಕಳಿಸ್ತಾ ಇರಬಹುದು? ಇದೊಂಥರ ರೋಮಾಂಚಕ ಪತ್ತೆದಾರಿ ಕಥೆ ತರಹನೇ ಬೆಳೀತಾ ಇದೆ ಅಲ್ವಾ? ಈ ಇಡೀ ಬ್ರಹ್ಮಾಂಡದ ಒಗಟಿನ ಕೇಂದ್ರ ಬಿಂದುವಿಗೆ ವಿಜ್ಞಾನಿಗಳು ಕೊಟ್ಟಿರೋ ಹೆಸರು ಫಾಸ್ಟ್ ರೇಡಿಯೋ ಬರ್ಸ್ಟ್ಸ್, ಅಂದ್ರೆ FRBಗಳು. ಇದೊಂದು ವಿಶಿಷ್ಟವಾದ ಖಗೋಳ ವಿದ್ಯಮಾನ. ಹೆಸರೇ ಹೇಳುವ ಹಾಗೆ ಇವು ರೇಡಿಯೋ ತರಂಗಗಳ ರೂಪದಲ್ಲಿ ಬರುವ ಅತ್ಯಂತ ವೇಗದ ಮತ್ತು ಅಷ್ಟೇ ತೀವ್ರವಾದ ಸ್ಫೋಟಗಳು. ಆಧುನಿಕ ವಿಜ್ಞಾನದ ಇತಿಹಾಸದಲ್ಲಿ ಇದೊಂದು ಅತ್ಯಂತ ಸಂಕೀರ್ಣವಾದ ವಿಷಯವಾಗಿ ಈಗ ಹೊರಹೊಮ್ಮಿದೆ. ಈ FRBಗಳು ಬಾಹ್ಯಾಕಾಶದ ಬಹುದೂರದಿಂದ ಬರುವ ನಿಗೂಢ ರೇಡಿಯೋ ಸಂಕೇತಗಳು. ಆದರೆ ವಿಜ್ಞಾನಿಗಳು ಇಷ್ಟೊಂದು ಆಶ್ಚರ್ಯಪಡೋದಕ್ಕೆ ಒಂದು ಪ್ರಮುಖ ಕಾರಣ ಇದೆ. ಅದೇನೆಂದ್ರೆ, ಈ ಸಂಕೇತಗಳು ಮರುಕಳಿಸುವ ಆ ಗಣಿತಶಾಸ್ತ್ರದ ನಿಖರತೆ, ಅಂದ್ರೆ ಮ್ಯಾಥಮ್ಯಾಟಿಕಲ್ ಪ್ರೆಸಿಷನ್ ಇದೆಯಲ್ಲ, ಅದು ಇಲ್ಲಿಯವರೆಗೂ ನಮಗೆ ತಿಳಿದಿರುವ ಯಾವುದೇ ಬಾಹ್ಯಾಕಾಶ ವಿದ್ಯಮಾನಗಳ ಜೊತೆ ಹೊಂದಾಣಿಕೆ ಆಗ್ತಾನೇ ಇಲ್ಲ. ಈ ಒಂದೇ ಒಂದು ಕಾರಣಕ್ಕೆ ನಮ್ಮ ಹಿಂದಿನ ಎಲ್ಲ ವೈಜ್ಞಾನಿಕ ಮಾದರಿಗಳು ತಲೆಕೆಳಗಾಗಿವೆ. ಅಂದಹಾಗೆ ಈ ವಿದ್ಯಮಾನ ಕೇವಲ ನಿಗೂಢ ಮಾತ್ರವಲ್ಲ, ಇದು ಅತ್ಯಂತ ಭಯಾನಕ ಪ್ರಮಾಣದ ಬೃಹತ್ ಸ್ವರೂಪವನ್ನ ಹೊಂದಿದೆ. ಈ ಸ್ಫೋಟಗಳು ಎಷ್ಟು ಶಕ್ತಿಶಾಲಿಯಾಗಿವೆ ಅನ್ನೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕೇವಲ ಒಂದು ಕ್ಷಣಾರ್ಧದಲ್ಲಿ ಬಿಡುಗಡೆಯಾಗುವ ಈ ಶಕ್ತಿ ನಮ್ಮ ಸೂರ್ಯ ಇಡೀ ಒಂದು ವರ್ಷದಲ್ಲಿ ಉತ್ಪಾದಿಸುವ ಒಟ್ಟು ಶಕ್ತಿಗಿಂತಲೂ ಅಧಿಕವಾಗಿರುತ್ತೆ. ಅಂದ್ರೆ ಇವು ಇಡೀ ನಕ್ಷತ್ರ ಪುಂಜಗಳನ್ನೇ ಬೆಳಗಿಸುವಷ್ಟು ಅಗಾಧವಾದ ಶಕ್ತಿಯನ್ನ ಹೊಂದಿವೆ. ಕೇಳಿದ್ರೇನೆ ಮೈ ಜುಮ್ಮನತ್ತೆ ಅಲ್ವಾ? ಈ ಬೃಹತ್ ಸ್ಫೋಟ ನಡೆಯುವುದಕ್ಕೆ ತೆಗೆದುಕೊಳ್ಳುವ ಸಮಯ ಎಷ್ಟು ಗೊತ್ತಾ? ಕೇವಲ 1 ಮಿಲಿ ಸೆಕೆಂಡ್. ಹೌದು, ಕೇವಲ 1 ಸೆಕೆಂಡಿನ 1001 ಭಾಗ. ಕಣ್ಣು ಮಿಟುಕಿಸುವಷ್ಟರಲ್ಲೇ ಈ ಮಹಾಸ್ಫೋಟ ಸಂಭವಿಸಿ ಸಂಪೂರ್ಣವಾಗಿ ಮರೆಯಾಗಿ ಹೋಗಿರುತ್ತೆ. ಈ ಸಂಕೇತಗಳ ನಂಬಲಾಗದ ವೇಗ ಎಷ್ಟಿದೆ ಅಂದ್ರೆ, ಅತ್ಯಂತ ಸೂಕ್ಷ್ಮವಾದ ಆಧುನಿಕ ಉಪಕರಣಗಳಿಲ್ಲದೆ ಇವುಗಳನ್ನು ಗುರುತಿಸುವುದು ಅಕ್ಷರಶಃ ಅಸಾಧ್ಯ. ಇದೇ ನೋಡಿ ವಿಜ್ಞಾನಿಗಳ ಮುಂದಿರೋ ಅತಿ ದೊಡ್ಡ ವಿರೋಧಾಭಾಸ. ನಮ್ಮ ಹೃದಯ ಬಡಿತಕ್ಕಿಂತಲೂ ಕಡಿಮೆ ಅವಧಿಯಲ್ಲಿ ನಡೆಯುವ ಒಂದು ಘಟನೆ ಇಡೀ ನಕ್ಷತ್ರಪುಂಜವನ್ನೇ ನಡುಗಿಸುವಷ್ಟು ಭೀಕರ ಶಕ್ತಿಯನ್ನ ಹೇಗೆ ತಾನೇ ಬಿಡುಗಡೆ ಮಾಡಲು ಸಾಧ್ಯ? ಅಷ್ಟು ಕಮ್ಮಿ ಸಮಯದಲ್ಲಿ ಅಂತಹ ದೈತ್ಯ ಶಕ್ತಿಯನ್ನ ಉತ್ಪಾದಿಸಬೇಕು ಅಂದ್ರೆ ಅದರ ಹಿಂದಿರೋ ಆ ಶಕ್ತಿಯ ಮೂಲ ಎಂತಹುದಿರ್ಬೇಕು? ಇದೇ ಈಗ ವಿಜ್ಞಾನಿಗಳ ತಲೆ ಕೆಡಿಸ್ತಿರೋ ಅತಿ ದೊಡ್ಡ ಸವಾಲು. ಹಾಗಾದ್ರೆ ಈ ದೈತ್ಯಾಕಾರದ ಸ್ಫೋಟಗಳ ಹಿಂದಿರುವ ಅಸಲಿ ಕಾರಣವೇನು? ಬನ್ನಿ, ಈಗ ತನಿಖೆಯ ಹಂತಕ್ಕೆ ಹೋಗೋಣ. ಒಂದು ಅಪರಾಧದ ತನಿಖೆಯಲ್ಲಿ ಶಂಕಿತರ ಪಟ್ಟಿ ಮಾಡೋ ಹಾಗೆ ನಮ್ಮ ಸಂಶೋಧಕರು ಕೂಡ ಬ್ರಹ್ಮಾಂಡದ ಕೆಲವು ಪ್ರಬಲ ಮತ್ತು ವಿಚಿತ್ರವಾದ ಕಾಯಗಳನ್ನ ಈ ಸ್ಫೋಟಗಳ ಹಿಂದಿನ ಮಾಸ್ಟರ್ಮೈಂಡ್ಸ್ ಅಂತ ಗುರುತಿಸಿದ್ದಾರೆ. ಅಂತಿಮವಾಗಿ ಈ ತನಿಖೆ 2 ಪ್ರಮುಖ ಬಾಹ್ಯಾಕಾಶ ಶಂಕಿತರತ್ತ ಬಂದು ನಿಲ್ಲುತ್ತೆ. ಅವೇ ಮ್ಯಾಗ್ನೆಟಾರ್ಗಳು ಮತ್ತು ಕುಸಿಯುತ್ತಿರುವ ನಕ್ಷತ್ರಗಳು. ಮ್ಯಾಗ್ನೆಟಾರ್ಗಳು ಅಂದರೆ ಬ್ರಹ್ಮಾಂಡದಲ್ಲಿ ಅತಿ ಹೆಚ್ಚು ಕಾಂತೀಯ ಶಕ್ತಿಯಿರೋ ನಕ್ಷತ್ರಗಳು. ಇವುಗಳ ಗುರುತ್ವಾಕರ್ಷಣೆ ಎಷ್ಟು ಪ್ರಬಲವಾಗಿರುತ್ತೆ ಅಂದ್ರೆ ಅದರಲ್ಲಿನ ಒಂದು ಸಣ್ಣ ಬದಲಾವಣೆ ಕೂಡ ಮಹಾಸ್ಫೋಟಕ್ಕೆ ಕಾರಣವಾಗಬಹುದು. ಮತ್ತೊಂದೆಡೆ
ತಮ್ಮ ಜೀವನದ ಅಂತಿಮ ಹಂತದಲ್ಲಿರುವ ಮತ್ತು ತಮ್ಮದೇ ಭಾರಕ್ಕೆ ಕುಸಿಯುತ್ತಿರುವ ಬೃಹತ್ ನಕ್ಷತ್ರಗಳು ಇರಬಹುದು. ಇವೆರಡರ ಗುಣಲಕ್ಷಣಗಳು ಅತ್ಯಂತ ತೀವ್ರವಾಗಿರೋದ್ರಿಂದ ಇವೇ ಆ ರಹಸ್ಯ ಸಂಕೇತಗಳನ್ನು ಸೃಷ್ಟಿಸುತ್ತಿರಬಹುದು ಅಂತ ವಿಜ್ಞಾನಿಗಳು ಬಲವಾಗಿ ನಂಬಿದ್ದಾರೆ. ಆದ್ರೆ ಇಷ್ಟೆಲ್ಲ ಬಲವಾದ ವೈಜ್ಞಾನಿಕ ಸಿದ್ಧಾಂತಗಳಿದ್ರೂ ನಾವೊಂದು ಕಟುವಾದ ಸತ್ಯವನ್ನ ಒಪ್ಕೊಳ್ಳೇಬೇಕು. ಇದು ಬ್ರಹ್ಮಾಂಡದ ಇಂದಿಗೂ ಬಗೆಹರಿಯದ ರಹಸ್ಯ. ಯಾಕೆ ಗೊತ್ತಾ? ಯಾವೊಂದು ಸಿದ್ಧಾಂತವು ಈ ಸಂಕೇತಗಳ ಮರುಕಳಿಸುವ ಪ್ಯಾಟರ್ನ್ ಅನ್ನ ಸಂಪೂರ್ಣವಾಗಿ ವಿವರಿಸೋಕೆ ಯಶಸ್ವಿಯಾಗಿಲ್ಲ. ಈ ಫಾಸ್ಟ್ ರೇಡಿಯೋ ಬರ್ಸ್ಟ್ಸ್ಗಳ ನಿಖರವಾದ ಸ್ವರೂಪ ಇಂದಿಗೂ ಖಗೋಳಶಾಸ್ತ್ರದಲ್ಲಿ ತೀವ್ರ ಚರ್ಚೆಯಲ್ಲಿರುವ ಬಿಡಿಸಲಾಗದ ಅತಿದೊಡ್ಡ ಒಗ್ಗಟಾಗಿಯೇ ಉಳಿದಿದೆ. ಸಾಂಪ್ರದಾಯಿಕ ವಿಜ್ಞಾನ ಎಲ್ಲಿ ಉತ್ತರ ಕೊಡದೆ ನಿಂತುಬಿಡುತ್ತೋ ಅಲ್ಲಿಂದ ನಮ್ಮ ಕಲ್ಪನೆ ಶುರುವಾಗುತ್ತೆ ಅಲ್ವಾ? ಪ್ರಪಂಚದಾದ್ಯಂತ ಇರೋ ಆನ್ಲೈನ್ ರಹಸ್ಯ ಸಮುದಾಯಗಳು ಈಗ ಒಂದು ವಿಭಿನ್ನವಾದ ವಾದವನ್ನ ಮುಂದಿಡ್ತಾ ಇವೆ. ಈ ಮರುಕಳಿಸುವ ಸ್ಫೋಟಗಳು ನೈಸರ್ಗಿಕವಲ್ಲ, ಬದಲಾಗಿ ಯಾವುದೋ ದೂರದ ಗ್ರಹದಲ್ಲಿರೋ ಅನ್ಯಗ್ರಹ ಜೀವಿಗಳು ಅಂದ್ರೆ ಏಲಿಯನ್ಸ್ ಕಳಿಸ್ತಾ ಇರೋ ಕೃತಕ ಸಂಕೇತಗಳು ಅಂತ ಇಂಟರ್ನೆಟ್ನಲ್ಲಿ ಭಾರಿ ಚರ್ಚೆ ಆಗ್ತಿದೆ. ಇದು ಕೇವಲ ಊಹಾಪೋಹ ಆಗಿರ್ಬೋದಾದ್ರೂ ಇದೊಂದು ರೋಮಾಂಚಕ ಆಯಾಮ ಅನ್ನೋದನ್ನ ನಾವು ತಳ್ಳಿ ಹಾಕುವಂತಿಲ್ಲ. ಅಂತಿಮವಾಗಿ ಈ ಇಡೀ ಬ್ರಹ್ಮಾಂಡದ ಒಗಟು ನಮ್ಮೆಲ್ಲರನ್ನೂ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಬಿಟ್ಟು ಹೋಗುತ್ತೆ. ಕತ್ತಲೆಯಲ್ಲಿರೋ ಯಾವುದೋ ಅನ್ಯಗ್ರಹ ನಾಗರಿಕತೆಯ ಧ್ವನಿಯನ್ನ ನಾವೀಗ ಆಲಿಸ್ತಾ ಇದ್ದೀವಾ? ಈ ಅಗಾಧವಾದ ಬ್ರಹ್ಮಾಂಡದಲ್ಲಿ ನಾವು ನಿಜಕ್ಕೂ ಒಂಟಿಯೇ ಅಥವಾ ಬೇರೆ ಯಾರೋ ನಮಗೆ ಸಂದೇಶ ಕಳಿಸಲು ಪ್ರಯತ್ನಿಸ್ತಿದ್ದಾರೆಯಾ? ಈ ಪ್ರಶ್ನೆ ನಮ್ಮ ಅಸ್ತಿತ್ವದ ಬಗ್ಗೆಯೇ ಮತ್ತೊಮ್ಮೆ ಆಳವಾಗಿ ಯೋಚಿಸುವಂತೆ ಮಾಡುತ್ತೆ. ಏನೇ ಆಗ್ಲಿ, ಈ FRBಗಳ ನಿಗೂಢ ಪ್ರಪಂಚ ಖಂಡಿತವಾಗಿಯೂ ಬಾಹ್ಯಾಕಾಶದ ಮುಂದಿನ ರೋಮಾಂಚಕ ಅನ್ವೇಷಣೆಗಳ ಬಗ್ಗೆ ನಮ್ಮಲ್ಲಿ ಕಾತುರತೆಯನ್ನು ಹೆಚ್ಚಿಸಿದೆ.